ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ನಾಳೆ ನಾನು ಇವತ್ತು ಮನೆಯಲ್ಲೇ ಸಿಂಪಲಾಗಿ ಡೆಕೋರೇಷನ್ನ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ನಾನು ಡೆಕೋರೇಷನ್ ಮಾಡ್ಕೋಬೇಕಾದ್ರೆ ಈ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸಿಂಪಲಾಗಿ ಮಾಡಿದ್ದೀನಿ. ಹೊರಗಡೆ ಹೋಗಿ ಡೆಕೋರೇಷನ್ ಮಾಡಿಸಿದ್ರೆ ಆವಾಗ ಒಂಥರ ಖುಷಿ ಇರುತ್ತೆ. ಈ ರೀತಿ ಮನೇಲಿರೋ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮನೇಲೇ ಮಾಡೋದ್ರಿಂದ ಇನ್ನೊಂದು ಥರ ಖುಷಿ ಸಿಗುತ್ತೆ. ನಾನಂತೂ ಇದೇ ಫಸ್ಟ್ ಟೈಮು ಈ ರೀತಿ ಡೆಕೋರೇಷನ್ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಈ ರೀತಿ ಸಿಂಪಲಾಗಿ ಬಲೂನ್ನೆಲ್ಲ ಇಟ್ಟು, ಕೇಕ್ ಇಟ್ಟು, ಈ ರೀತಿ ರೋಸ್ ಪೆಟಲ್ಸ್ನೆಲ್ಲ ಹಾಕಿ ಕೇಕ್ ಕಟ್ ಮಾಡಿಸಿದ್ದು ನೀವೇ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಿದೆ. ಲೈಟಿಂಗ್ಸ್ ಹಾಕಿರೋದ್ರಿಂದನೇ ಸೂಪರಾಗಿ ಹೈಲೈಟಾಗಿ ಕಾಣ್ತಾ ಇರೋದು. ಹಾಗೆಯೇ ಮಾರ್ನಿಂಗ್ ನಾನು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ. ಈ ರೆಸಿಪಿ ತುಂಬಾ ಈಸಿ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ಮೊದಲಿಗೆ ನಾನು ಈ ರೀತಿ ಬಾದಾಮಿನ ತೊಗೊಂಡಿದ್ದೀನಿ. ಹಾಗೆ ಬಾದಾಮಿ, ಪಿಸ್ತಾ, ಗೋಡಂಬಿ, ಒಣ ದ್ರಾಕ್ಷಿ, ಖರ್ಜೂರ, ಸ್ವಲ್ಪ ತುಪ್ಪ, ಹಾಗೆ ಗಸಗಸೆನ ತೊಗೊಂಡಿದ್ದೀನಿ. ಈ ಎಲ್ಲ ಐಟಮು ಹಾಕಿದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ತುಂಬಾ ಚೆನ್ನಾಗಿರುತ್ತೆ. ಈ ಡ್ರೈ ಫ್ರೂಟ್ಸ್ ಲಡ್ಡುನ ಎಲ್ಲರೂ ಕೂಡ ತಿನ್ಬೋದು. ತುಂಬಾ ಹೆಲ್ತಿ, ಹಾಗೆ ಬಾಡಿಗೆ ತುಂಬಾ ಒಳ್ಳೆಯದು ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಮಿಕ್ಸಿಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾನ ಮೂರನ್ನ ಕೂಡ ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕು. ದ್ರಾಕ್ಷಿನ ಮತ್ತು ಖರ್ಜೂರನ ಮಾಡ್ಕೋಬಾರ್ದು, ಆಮೇಲೆ ಖರ್ಜೂರನ ಮಾಡ್ಕೋಬೇಕು. ಒಂದು ನಿಮಿಷ. ಇವಾಗ ಇದನ್ನೆಲ್ಲನೂ ಫಸ್ಟು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸು ನಾವು ಲಡ್ಡು ಮಾಡಿದಾಗ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಈ ರೆಸಿಪಿ ಅಂತೂ ನನಗೆ ತುಂಬಾ ಇಷ್ಟ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಖರ್ಜೂರನೂ ಕೂಡ ಸ್ವಲ್ಪ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಆವಾಗ ನಾವು ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ, ಹಾಗೆ ಬಾಯಿಗೆಲ್ಲ ಸಿಗೋಲ್ಲ, ಸ್ಮೂತಿಯಾಗಿ ಚೆನ್ನಾಗಿರುತ್ತೆ. ಬೀಜನೆಲ್ಲ ತೆಗೆದು ಇವಾಗ ಇದನ್ನು ಕೂಡ ಆಡಿಸ್ಕೋಬೇಕು. ನೋಡಿ, ಇವಾಗ ಈ ರೀತಿ ಇದು ಆಗಿದೆ. ಇವಾಗ ಬಾಣಲಿ ಕಾದಿದೆ. ಇವಾಗ ಇದಕ್ಕೆ ತುಪ್ಪನ ಹಾಗೆ ದ್ರಾಕ್ಷಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ತುಪ್ಪನ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಮನೇಲಿ ಮಾಡಿರೋ ತುಪ್ಪ, ಟೇಸ್ಟ್ ಅದರಿಂದ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ನೋಡಿ, ಈ ರೀತಿ ದ್ರಾಕ್ಷಿ ಹಾಕಬೇಕು ಫ್ರೈ ಆದಮೇಲೆ. ಇದನ್ನು ಚಿಕ್ಕ ಮಕ್ಳುಗಳಿಗೆ ಮತ್ತು ಬಾಣ್ತೀರು, ಪ್ರೆಗ್ನೆನ್ಸಿಗೆ ಯಾರೇ ಟ್ರೈ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ರೆಸಿಪಿನ ತಿಂದರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಮಿಕ್ಸ್ ಮಾಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೋಣ. ಇವಾಗ ಒಂದು 2 ಮಿನಿಟ್ಸ್ ಇದನ್ನ ಚೆನ್ನಾಗಿ ಉರಿಬೇಕು. ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ಡ್ರೈ ಫ್ರೂಟ್ಸ್ ನಮಗೆ ಒಬ್ಬೊಬ್ರಿಗೆ ತಿನ್ನೋಕ್ಕೆ ಇಷ್ಟನೇ ಆಗಲ್ಲ. ಈ ರೀತಿ ಮನೇಲಿ ಲಡ್ಡುನ ಮಾಡ್ಕೊಂಡು ಇಟ್ಕೊಂಡ್ರೆ ಡೈಲಿ ಒಂದೊಂದು ತಿನ್ಬೋದು. ಮಕ್ಕಳಿದ್ರೆ ಎಲ್ಲರಿಗೂ ಕೊಡ್ಬೋದು. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಲಾಸ್ಟಿಗೆ ಇದಕ್ಕೆ ಗಸಗಸೆನ ಮಿಕ್ಸ್ ಮಾಡಿ ಉಂಡೆ ಥರ ಕಟ್ಕೋಬೇಕು. ಪ್ರೆಗ್ನೆಂಟ್ ಆಗಿರೋ ವುಮೆನ್ಸ್ಗೆ ಇದೆಲ್ಲ ತುಂಬಾ ಒಳ್ಳೆಯದು. ಸ್ವಲ್ಪ ಗಸಗಸೆನ ಆ್ಯಡ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ಇವಾಗ ಇದು ಹಾರಕ್ಕೆ ಒಂದು 5 ನಿಮಿಷ ಬಿಟ್ಟು ಉಂಡೆನ ಕಟ್ಕೋಬೇಕು. ಇವಾಗ ಇದು ಆರಿದೆ. ಈ ರೀತಿ ನಾನು ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಖರ್ಜೂರನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈ ರೀತಿ ಬೇಗನೆ ಈಸಿಯಾಗಿ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಮ್ಮಿನೇ ಹಾಕೋಬೋದು. ನೋಡಿ, ಈ ರೀತಿ ಆಗ್ತಾ ಇದೆ. ಸುಮಾರು ಒಂದು 6-7 ಉಂಡೆಗಳು ಆಗ್ತವೆ ಈ ರೀತಿ.
ಮನೇಲಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಬೇಜಾರಾದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ನೋಡಿ ಈ ರೀತಿ ಸಣ್ಣ ಸಣ್ಣಕ್ಕೆ ಉಂಡೆಗಳನ್ನ ಕಟ್ತಾ ಇದ್ದೀನಿ. ನೋಡಿ ಗೈಸ್, ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 7-8 ಲಡ್ಡುಗಳಾಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದಂತೂ ಸೂಪರ್ ರೆಸಿಪಿ, ಹಾಗೆ ಈಸಿ ರೆಸಿಪಿ ಕೂಡ. ಥ್ಯಾಂಕ್ ಯು ಗೈಸ್.